ಇವತ್ತಿನ ವಿಡಿಯೋನಲ್ಲಿ ನಾವು ಯೂಟ್ಯೂಬಲ್ಲಿ ವ್ಯೂ ಕೌಂಟನ್ನು ಹೇಗೆ ಇನ್ಕ್ರೀಸ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಬಂದುಬಿಟ್ಟು ಇದೊಂದು ಟ್ರೆಡಿಷನಲ್ ವಿಡಿಯೋ ಆಗಿರುತ್ತೆ. ಇದನ್ನು ನಾವು ಮಾರ್ಚ್ 2020 ಪಬ್ಲಿಷ್ ಮಾಡಿದ್ವಿ. ಆಲ್ಮೋಸ್ಟ್ 4 ಇಯರ್ ಆಗಿದೆ. ಸೊ ಈಗ ಲಾಸ್ಟ್ 4 ಮಂತ್ ಹಿಂದೆ ನಾನು ನೋಟಿಸ್ ಮಾಡಿದಾಗ ಇದರದ್ದು ವ್ಯೂ ಕೌಂಟು ಡಿಪ್ ಆಗ್ತಾಯಿತ್ತು. ಇಲ್ಲಿ ನೋಡಿ, ನಾನೇನು ಮಾಡ್ತೇನೆ, ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಹೋಗ್ಬಿಟ್ಟು ಲಾಸ್ಟ್ 365 ಡೇಸ್ನ ಅನಾಲಿಟಿಕ್ಸನ್ನು ನಾನು ಓಪನ್ ಮಾಡಿ ನೋಡಿದಾಗ ಇಲ್ಲಿ ನೋಡ್ಬೋದು ನೀವು ಹೇಗೆ ವ್ಯೂ ಕೌಂಟು ಗ್ರ್ಯಾಜುವಲಿ ಡೌನ್ ಆಗ್ತಾ ಇದೆ ಅಂತ. ಸೊ ಇದೇ ಥರನೇ ನೀವು ಆಗೋದಕ್ಕೆ ಬಿಟ್ರಿ ಅಂದರೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನಿಮಗೆ ವ್ಯೂ ಕೌಂಟ್ 0 ಆಗಿಬಿಡುತ್ತೆ. ಆಮೇಲೆ ಆಟೋಮೆಟಿಕ್ಕಾಗಿ ಏನೂ ಪಿಕ್ ಆಗೋದಿಲ್ಲ. ಬಟ್ ಇಲ್ಲಿ ನೀವು ನೋಡ್ಬೋದು ಲಾಸ್ಟ್ 90 ಡೇಸಲ್ಲಿ, ನಾನಿವಾಗ ಲಾಸ್ಟ್ 90 ಡೇಸ್ ಅನಾಲಿಟಿಕ್ಸ್ನ ತೆಗಿತೇನೆ. ಇಲ್ಲಿ ನೀವು ನೋಡ್ಬೋದು ಲಾಸ್ಟ್ 90 ಡೇಸಲ್ಲಿ ವ್ಯೂ ಕೌಂಟ್ ಇಂಪ್ರೂವ್ ಆಗಿದೆ. ಅಂದರೆ ಗ್ರ್ಯಾಜುವಲಿ ವ್ಯೂ ಕೌಂಟ್ ಇನ್ಕ್ರೀಸ್ ಆಗಿದೆ. ಸೊ ಹೇಗೆ ನಾನು ಈ ವ್ಯೂ ಕೌಂಟನ್ನು ಇನ್ಕ್ರೀಸ್ ಮಾಡಿಸಿದೆ ಮತ್ತು ಏನು ಸ್ಟ್ರಾಟಜಿನ ನಾನು ಅಪ್ಲೈ ಮಾಡಿದ್ದೇನೆ ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಯೂಟ್ಯೂಬ್ ಯಾವಾಗ್ಲೂ ಹೊಸ ಕಂಟೆಂಟನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ಬಿಕಾಸ್ ಹೊಸ ಕಂಟೆಂಟನ್ನು ಯೂಸರ್ಸಿಗೆ ರೆಕಮೆಂಡ್ ಮಾಡ್ತಾ ಇರುತ್ತೆ. ಡೈಲಿ ಬೇಸಿಸಲ್ಲಿ ಹೊಸ ಕಂಟೆಂಟ್ಸು ಅಪ್ಲೋಡ್ ಆಗ್ತಾ ಇರುತ್ತಲ್ಲ, ಅದನ್ನು ಯೂಟ್ಯೂಬ್ ಪ್ರಯಾರಿಟೈಸ್ ಮಾಡಿಬಿಟ್ಟು ಅದನ್ನು ಜನರಿಗೆ ರೆಕಮೆಂಡ್ ಮಾಡ್ತಾ ಇರುತ್ತೆ. ಬಟ್ ನಿಮ್ಮ ಕಂಟೆಂಟು ಆಲ್ರೆಡಿ ವೆನ್ ಇಟ್ ಈಸ್ ಬಿಕಮಿಂಗ್ ಓಲ್ಡರ್, ಸೊ ಅದು ಸ್ವಲ್ಪ ಇಂಪಾರ್ಟೆನ್ಸನ್ನು ಕಳ್ಕೊಳ್ಳುತ್ತೆ. ಸೊ ಟು ಓವರ್ಕಮ್ ದಿಸ್ ಪ್ರಾಬ್ಲಮ್ ನೀವೇನು ಮಾಡಬೇಕಪ್ಪ ಅಂತ ಅಂದರೆ, ಮೊದಲನೇದಾಗಿ ನಿಮ್ಮ ವೀಡಿಯೋಸ್ನೂ ಕೂಡ ಫ್ರೀಕ್ವೆಂಟಾಗಿ ಅಪ್ಡೇಟ್ ಮಾಡ್ತಾನೆ ಇರಬೇಕು. ಸೊ ಯಾವ ಥರ ಅಪ್ಡೇಟ್ ಮಾಡೋದು? ಮೊದಲನೇದಾಗಿ ಥಂಬ್ನೇಲ್. ಇಲ್ಲಿ ನೀವು ನೋಡಬಹುದು, ಈ ಥಂಬ್ನೇಲ್ ಬಂದುಬಿಟ್ಟು ಆ್ಯಕ್ಚುಲಿ ನಾನು ರೀಸೆಂಟಾಗಿ ಅಪ್ಡೇಟ್ ಮಾಡಿದ್ದೆ. ಸೊ ಈ ಥರ ನೀವು ಥಂಬ್ನೇಲನ್ನು ಫ್ರೀಕ್ವೆಂಟಾಗಿ ಅಪ್ಡೇಟ್ ಮಾಡೋದ್ರಿಂದಾಗಿ ವ್ಯೂ ಕೌಂಟನ್ನು ಆಟೋಮೆಟಿಕ್ಲಿ ಗೈನ್ ಮಾಡ್ಬೋದು. ಎಗೇನ್ ನೀವು ಥಂಬ್ನೇಲಲ್ಲಿ ಯಾವ ಥರ ಇನ್ಫಾರ್ಮೇಷನ್ನ ಕೊಡ್ತೀರಾ, ಮತ್ತು ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ, ಮತ್ತು ಎಷ್ಟು ಆಪ್ಟಿಮೈಸ್ ಆಗಿರುತ್ತೆ ಥಂಬ್ನೇಲ್, ಅದ್ರ ಮೇಲೂ ಕೂಡ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಥಂಬ್ನೇಲ್ ಕ್ಯಾಚಿ ಆಗಿದ್ದರೆ ಡೆಫಿನೆಟ್ಲಿ ಜನರು ಅದನ್ನು ಕ್ಲಿಕ್ ಮಾಡ್ತಾರೆ, ಹಾಗೆಯೇ ವ್ಯೂ ಕೂಡ ಮಾಡ್ತಾರೆ. ಸೊ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತ ಅಂದರೆ, ನೀವು ಥಂಬ್ನೇಲಲ್ಲಿ ಆಲ್ವೇಸ್ ಈ ಥರ ಟೋಟಲ್ ನಂಬರ್ ಆಫ್ ವ್ಯೂಸ್ ಎಷ್ಟು ಆಗಿದೆ ನಿಮ್ಮ ವೀಡಿಯೋ ಅನ್ನೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಟ್ಟರೆ, ಆಲ್ಮೋಸ್ಟ್ 1,30,000 ವ್ಯೂ ಆಗಿದೆ ಅಂದರೆ ಪ್ರಾಬಬ್ಲಿ ಇಟ್ಸ್ ಎ ವೆರಿ ಗುಡ್ ವೀಡಿಯೋ ಅಂತಲೂ ಕೂಡ ಜನ ನೋಡ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಆಪ್ಟಿಮೈಸಿಂಗ್ ಯೂಟ್ಯೂಬ್ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್. ಸೊ ಯೂಟ್ಯೂಬ್ ಟೈಟಲ್ ಮತ್ತು ಡಿಸ್ಕ್ರಿಪ್ಷನನ್ನು ಯಾವಾಗ್ಲೂ ಹೈ ವಾಲ್ಯೂಮ್ ಕೀವರ್ಡ್ಸ್ನ ಯೂಸ್ ಮಾಡಿ ಆಪ್ಟಿಮೈಸ್ ಮಾಡಿ. ಸೊ ಹೈ ವಾಲ್ಯೂಮ್ ಕೀವರ್ಡ್ಸನ್ನು ಯಾವ ಥರ ಹುಡ್ಕೋದು ಅಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ಕೊಡ್ತೇನೆ. ಮತ್ತು ChatGPT ಹೆಲ್ಪ್ ತೊಗೊಂಡು ಕೂಡ ನೀವು ಡಿಸ್ಕ್ರಿಪ್ಷನನ್ನು ಆಪ್ಟಿಮೈಸ್ ಮಾಡಬಹುದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಯೂಟ್ಯೂಬ್ ಶಾರ್ಟ್ಸಿಂದ ಯಾವ ಥರ ಟ್ರಾಫಿಕ್ ಜನ್ರೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಶಾರ್ಟ್ಸ್ ವೀಡಿಯೋಸ್ ಯೂಶ್ವಲಿ ಫಾಸ್ಟಾಗಿ ವೈರಲ್ ಆಗುತ್ತೆ, ಮತ್ತು ಶಾರ್ಟ್ಸ್ ವೀಡಿಯೋನ ಕ್ರಿಯೇಟ್ ಮಾಡೋದು ಕೂಡ ತುಂಬ ಸಿಂಪಲ್. ಒಂದು ಸಾರ್ತಿ ನೀವು ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋನ ಅಪ್ಲೋಡ್ ಮಾಡಿದ ನಂತರ ಯೂಟ್ಯೂಬ್ ಸ್ಟುಡಿಯೋ ಡೆಸ್ಕ್ಟಾಪ್ ಅಪ್ಲಿಕೇಶನ್ಗೆ ಹೋದಾಗ ಇಲ್ಲಿ ನೀವು ರಿಲೇಟೆಡ್ ವಿಡಿಯೋ ಅಂತ ಒಂದು ಆಪ್ಷನನ್ನು ನೋಡಬಹುದು. ಇಲ್ಲಿ ಯಾವುದಾದ್ರೂ ನಿಮ್ಮ ಒಂದು ವೀಡಿಯೋನ ಲಿಂಕ್ ಮಾಡಿದ ನಂತರ ಯಾರಾದರೂ ವ್ಯೂವರ್ಸ್ ನಿಮ್ಮ ಶಾರ್ಟ್ಸ್ ವೀಡಿಯೋನ ವ್ಯೂ ಮಾಡಿದಾಗ ಅವರಿಗೆ ಈ ರಿಲೇಟೆಡ್ ವಿಡಿಯೋ ಈ ಥರ ಕಾಣ್ತದೆ. ಸೊ ಅದನ್ನು ಕ್ಲಿಕ್ ಮಾಡಿದ ನಂತರ ಆಟೋಮ್ಯಾಟಿಕಲಿ ಅದು ನೀವು ಲಿಂಕ್ ಮಾಡಿರುವ ವಿಡಿಯೋಗೆ ಕರೆದುಕೊಂಡು ಹೋಗ್ತದೆ. ಕೊನೆಯದಾಗಿ ಯೂಟ್ಯೂಬಲ್ಲಿ ನೀವು ಫುಲ್ ಲೆಂತ್ ವೀಡಿಯೋನ ಅಪ್ಲೋಡ್ ಮಾಡಿದ ನಂತರ 2 ಆಪ್ಷನ್ ಸಿಗ್ತದೆ ಯೂಟ್ಯೂಬ್ ಸ್ಟುಡಿಯೋನಲ್ಲಿ. ಅದು ಎಂಡ್ ಸ್ಕ್ರೀನ್ ಮತ್ತು ಕಾರ್ಡ್ಸ್ ಅಂತ. ಸೊ ಈ 2 ಆಪ್ಷನನ್ನು ಯೂಸ್ ಮಾಡಿಕೊಂಡು ಕೂಡ ಮತ್ತೆ ನೀವು ಟ್ರಾಫಿಕನ್ನು ಜನ್ರೇಟ್ ಮಾಡಬಹುದು. ಸೊ ಕಾರ್ಡ್ಸ್ ಬಂದುಬಿಟ್ಟು ಈ ಥರ ನಿಮಗೆ ಪಾಪಪ್ ಲಿಂಕ್ಸ್ ಅಪಿಯರ್ ಆಗುತ್ತೆ ಯಾರಾದರೂ ನಿಮ್ಮ ವೀಡಿಯೋನ ವ್ಯೂ ಮಾಡಿದಾಗ. ಸೊ ಅದನ್ನು ಕೂಡ ಕ್ಲಿಕ್ ಮಾಡಿದಾಗ ಕೂಡ ಅಗೈನ್ ಅದು ನಿಮ್ಮ ಲಿಂಕ್ ಮಾಡಿರುವ ವೀಡಿಯೋಗೆ ಕರೆದುಕೊಂಡು ಹೋಗುತ್ತೆ. ಸೊ ಎಂಡ್ ಸ್ಕ್ರೀನ್ ಬಂದುಬಿಟ್ಟು ನಿಮ್ಮ ವಿಡಿಯೋ ಮುಗಿತಿರಬೇಕಾದ್ರೆ ಲಾಸ್ಟಲ್ಲಿ ಈ ಥರ ಒಂದು ಟೆಂಪ್ಲೇಟ್ ಅಪಿಯರ್ ಆಗುತ್ತೆ. ಸೊ ಅದರಲ್ಲಿ ನಿಮಗೆ ತುಂಬಾ ಆಪ್ಷನ್ಸ್ ಇರುತ್ತೆ. ಅದು ನೀವು ಕಸ್ಟಮೈಸ್ ಕೂಡ ಮಾಡಬಹುದು. ನೀವು ನಿಮ್ಮ ಚಾನಲ್ ಲಿಂಕನ್ನು ಕೊಡ್ಬೋದು, ಹಾಗೆಯೇ ರಿಲೇಟೆಡ್ ವೀಡಿಯೋಸ್ ಲಿಂಕ್ಸ್ನ ಕೊಡ್ಬೋದು, ಕಸ್ಟಮ್ ವೀಡಿಯೋ ಲಿಂಕ್ನ ಕೊಡ್ಬೋದು. ಸೊ ಯಾರಾದರೂ ವ್ಯೂವರ್ ನಿಮ್ಮ ವೀಡಿಯೋನ ವ್ಯೂ ಮಾಡಿದಾಗ ನೀವು ಏನು ಎಂಡ್ ಸ್ಕ್ರೀನ್ ಹಾಕಿರ್ತೀರಲ್ಲ ಅದು ವ್ಯೂವರ್ಸಿಗೆ ಅಪಿಯರ್ ಆಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಸ್ವಲ್ಪ ಟ್ರಾಫಿಕನ್ನು ಜನ್ರೇಟ್ ಮಾಡ್ಬೋದು. ಐ ಹೋಪ್ ಈ ಎಲ್ಲ ಐಡಿಯಾಸ್ಗಳು ನಿಮಗೆ ಬೆನಿಫಿಷಿಯಲ್ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.